ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮದಲ್ಲಿ ಡಿಜಿಟಲ್ ಗ್ರಂಥಾಲಯ ಹೆಸರಿನಲ್ಲಿ ಲಕ್ಷಾಂತರ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಗ್ರಾಮದ ಯುವ ಮುಖಂಡ ರಘು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 14ನೇ ಹಣಕಾಸಿನ ಯೋಜನೆಯಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನ ನಿರ್ಮಾಣ ಮಾಡಲು ಸುಮಾರು 6 ರಿಂದ 7 ಲಕ್ಷ ಅನುದಾನವನ್ನ ನೀಡಲಾಗಿತ್ತು. ಆದರೆ ಆ ಅನುದಾನವನ್ನ ಬೇರೆ ಕಾಮಗಾರಿಗೆ ಬಳಸಿಕೊಂಡು ದುರ್ಬಳಕೆ ಮಾಡಲಾಗಿದೆ. ಗ್ರಂಥಾಲಯಕ್ಕೆ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಓದುಗರು ಹಾಗೂ ಗ್ರಾಮದ ಶಾಲಾ ಮಕ್ಕಳು ಆಗಮಿಸುತ್ತಾರೆ. ಆದರೆ ಗ್ರಂಥಾಲಯದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಡಿಜಿಟಲ್ ಗ್ರಂಥಾಲಯಕ್ಕಾಗಿ ಅನುದಾನವನ್ನ ಗ್ರಾಮ ಪಂಚಾಯಿತಿಯಲ್ಲಿ ಮೀಸಲಿಡಲಾಗುತ್ತೆ. ಗ್ರಂಥಾಲಯದ ಅನುದಾನ ದುರ್ಬಳಕೆ ಮಾಡಿರುವುದಕ್ಕೆ ತನಿಖೆ ನಡೆಸಬೇಕು ಅಂತ ಅಧಿಕಾರಿಗಳಿಗೆ ದೂರು ಸಲ್ಲಿಸುತ್ತಿದ್ದೇನೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಡಿಜಿಟಲ್ ಗ್ರಂಥಾಲಯವನ್ನ ನಿರ್ಮಾಣ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್, ದೇವರಸನಹಳ್ಳಿಯಿಂದ ರಘು ಅಂತ. ಒಂದು 2 ವರ್ಷದ ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಹೆಡ್ ಕ್ವಾರ್ಟ್ರಲ್ಲಿ ಡಿಜಿಟಲ್ ಲೈಬ್ರರಿ ಮಾಡಿದ್ವಿ. ಸೊ ಇದಕ್ಕೆ ಶಾಶ್ವತವಾದ ಕಟ್ಟಡ ಇಲ್ಲ. ಸೊ ಹಂಗಾಗಿ ಶಾಲಾ ಆವರಣದಲ್ಲಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ಒಂದು ಕೊಠಡಿನ ತಗೊಂಡು ನಾವು ಲೈಬ್ರರಿಯಾಗಿ ಮಾಡಿದ್ವಿ. ಸೊ ಈಗ ಸರ್ಕಾರದಿಂದ ಎಷ್ಟೇ ಅನುದಾನ ಬಂದ್ರೂ ಸಹ ಲೈಬ್ರರಿ ಡೆವಲಪ್ಮೆಂಟ್ಸ್ಗೆ ಈ ಥರ ಶಾಶ್ವತ ಕಟ್ಟಡ ಇಲ್ಲದೇ ಇರೋದ್ರಿಂದ ಇಲ್ಲಿ ಹಣ ದುರ್ಬಳಕೆ ಆಗಿದೆ. 14ನೇ ಹಣಕಾಸಿನಲ್ಲಿ ಉಳಿಕೆ ಹಣನ 6 ರಿಂದ 7 ಲಕ್ಷ ಹಣನ ಡಿಜಿಟಲ್ ಲೈಬ್ರರಿ ಹೆಸರಿನಲ್ಲಿ ಇವರು ಪಂಚಾಯತಿ ಕಟ್ಟಡವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಟ್ಟಡದ ಚಿತ್ರಗಳನ್ನು ಕೂಡ GPAದಲ್ಲಿ ಇದು ಮಾಡಿಬಿಟ್ಟು ನಾವು ಪತ್ರಿಕಾ ಮಾಧ್ಯಮ ಮತ್ತು ಇಒ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ. ಆದಷ್ಟು ಬೇಗ ಇದ್ರ ಬಗ್ಗೆ ತನಿಖೆ ಮಾಡಿ ಸಂಬಂಧಪಟ್ಟವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊಳ್ತೀವಿ.